ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡಿ ಮಸ್ತಾಗಿ ಗಟ್ಟಿಯಾಗಿರುವ ಉಪ್ಪಿನ ಶೇಂಗಾ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿರಿ. ಮಸ್ತ್ ಆಗ್ತದೆ ರೀ ಇವು. ಚಳಿಗಾಲಕ್ಕೆ ರೋಡ್ ಸೈಡ್ ಎಲ್ಲ ಸಿಗ್ತಾವ ಮತ್ತು ಬಸ್ ಸ್ಟ್ಯಾಂಡಲ್ಲಿ ನೀವು ನೋಡ್ತಾ ಇರ್ತೀರಿ, ಈ ಥರ ಪೊಟ್ಣದಲ್ಲಿ ಹಾಕ್ಕೊಡ್ತಾರೆ. ಟೇಸ್ಟ್ ಮಸ್ತಾಗಿರ್ತಾವೆ ರೀ. ಅದನ್ನು ಯಾವ ರೀತಿ ಮನೇಲಿ ಮಾಡೋದಂತ ನೋಡ್ಕೊಂಡು ಬನ್ನಿರಿ. ಭಾಳ ಈಸಿ ಐತ್ರಿ ಮತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ. ಇದಕ್ಕೇನು ಜಾಸ್ತಿ ಕೆಲಸ ಇರಲ್ಲ, ಬೇಗ ಬೇಗ ಆಗ್ಬಿಡುತ್ತೆ ರೀ. ಈಸಿಯಾಗಿ ಮನೇಲೇ ಬಿಸಿ ಬಿಸಿ ಈ ಥರ ಬಟ್ಟಿ ಶೇಂಗಾ ಮಾಡಿಕೊಂಡು ತಿನ್ಬೋದು. ಫಸ್ಟಿಗೆ ನೋಡಿರಿ, ನಾನಿಲ್ಲಿ 1 ಬೌಲ್ ಶೇಂಗಾನ ತೊಗೊಂಡಿನಿ. ಹಸಿ ಶೇಂಗಾ ಇದು ನಾರ್ಮಲ್ ಶೇಂಗಾ ಸಿಗುತ್ತಲ್ಲ ಅದು. ಅದಕ್ಕೆ 1 ಬಟ್ಲ ಉಪ್ಪು ತೊಗೊಂಡಿನಿ, ಸ್ವಲ್ಪ ಕಡಿಮೆ ಉಪ್ಪು, ಸಣ್ಣ ಉಪ್ಪು ನೋಡಿರಿ ಇದು. ಈ ಥರ ಶೇಂಗಾ ಮತ್ತು ಇಷ್ಟು ಉಪ್ಪಿದ್ರೆ ಸಾಕು ನೋಡಿರಿ. ನೀವು ಒಂದು 5 ಬೇಡ 10 ನಿಮಿಷದೊಳಗೆ ಶೇಂಗಾನ ರೆಡಿ ಮಾಡ್ಕೋಬೋದು, ಬಟ್ಟಿ ಶೇಂಗಾ. ಈಗ ನೋಡಿರಿ, ಇಲ್ಲಿ ನೀರು ಕಾಯಕ್ಕಿಟ್ಟಿನಿ. ಸ್ವಲ್ಪ ನೀರು ಹಿಂಗೆ ಕಾಯಕ್ಕೆ ಸ್ಟಾರ್ಟ್ ಆಗ್ಬೇಕ್ರಿ, ಆವಾಗ ನಾವು ಶೇಂಗಾನ ಹಾಕ್ಕೊಂಡು ಬಿಡೋಣ್ರಿ ಇದ್ರೊಳಗೆ. ಈ ಥರ ನೀವು ಈ ಪ್ರೊಸೆಸ್ ಒಳಗೆ ಮಾಡಿರಿ, ಮಸ್ತಾಗಿ ನಿಮ್ಗೆ ಹೊರಗಡೆ ಸಿಗುತ್ತಲ್ರಿ ಅದೇ ಟೇಸ್ಟ್ ಕೊಡ್ತಾವೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿರಿ ನೀವು ಕೂಡ. ಈಗ ನೋಡಿರಿ, ನೀರು ಒಳಗೆ ಶೇಂಗಾ ಹಾಕೀನಿ. ಈಗ ನಾನು 1 ಸ್ಪೂನ್, ಸಣ್ಣ ಸ್ಪೂನಿಂದ ಉಪ್ಪು ಹಾಕ್ಕೊಳತ್ತೀನಿ ರೀ. ಭಾಳ ಕಡಿಮೆ ಉಪ್ಪು ಹಾಕ್ಕೋಬೇಕು, ಜಾಸ್ತಿ ಉಪ್ಪಾದ್ರೆ ಆಮೇಲೆ ತಿನ್ನೋಕ್ಕಾಗಲ್ಲ ರೀ, ಶೇಂಗಾ ಜಾಸ್ತಿ ಆಗಿಬಿಡುತ್ತೆ ಉಪ್ಪು. ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡೀನಿ ನೋಡಿರಿ. ನಾನೀಗ ಇದು ಬಾಯ್ಲ್ ಆಗ್ಬೇಕು ರೀ, 2 ಮಿನಿಟ್ಸ್ ಆಗ್ಬೇಕು ನೋಡಿರಿ. 1 ರಿಂದ 2 ನಿಮಿಷ, ಅಂದರೆ ನೀರು ಜಾಸ್ತಿ ಕಾಯ್ದಿತ್ತಂದ್ರೆ 2 ನಿಮಿಷ ಒಳಗೂ ಈ ಥರ ಬಾಯ್ಲ್ ಆಗ್ಬೇಕು ರೀ ಇದು. ನೋಡಿರಿ, ಈ ಥರ ಕುದಿಬೇಕಿದು. ಅಂದ್ರೆ ಶೇಂಗಾ ಕಲರ್ ಚೇಂಜ್ ಆಗ್ತದೆ, ಅವಾಗ ಗೊತ್ತಾಗ್ತವೆ ನಿಮ್ಗೆ ಇವು ರೆಡಿ ಆಗಾಕತ್ತಾವ ಅಂತೇಳಿ. ಈ ಥರ ಮಾಡಿಕೊಂಡು ನೀವು ಬಟ್ಟಿ ಮಾಡ್ಕೊಂಡ್ರೆ ಅಂದ್ರೆ ಸೇಮ್ ಟು ಸೇಮ್ ನಿಮ್ಗೆ ಹೊರಗಡೆ ಸಿಗ್ತಾವಲ್ರಿ ಅದೇ ಟೇಸ್ಟ್ ಸಿಗ್ತಾವೆ ಶೇಂಗಾ. ನಿಮ್ಗೆ ಉಪ್ಪು ಬೇಡ ಅಂದ್ರೆ ಸ್ಕಿಪ್ ಮಾಡಿ ನೀವು ಹಾಗೇನೂ ನಾರ್ಮಲಾಗಿನೂ ಮಾಡ್ಬೋದು, ಅದು ಕೂಡ ಚಲೋ ಆಗ್ತಾವ್ರಿ. ಮತ್ತು ಹಿಂಗೆ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಉಪ್ಪು ಹಾಕಿ ಮಾಡ್ಕೊಂಡ್ವಿ ಅಂದ್ರೆ ಇದೊಂಥರ ಟೇಸ್ಟ್ ಕೊಡ್ತೈತಿ ನೋಡಿರಿ. ಕುದ್ದ ಮೇಲೆ ನಾನು ನೀರನ್ನೆಲ್ಲ ಸೋಸಿ ಈ ಥರ ಹಾಕಿಟ್ಟಿನಿ. ಮತ್ತು ಈಗ ನೋಡಿರಿ, ಈ ಥರ ಪ್ರೆಸ್ ಮಾಡಿದಾಗ ಈ ಥರ ಆಗ್ಬೇಕು ಶೇಂಗಾ. ಇಷ್ಟು ಕುದ್ರೆ ಸಾಕು ನೋಡಿರಿ. ಈಗ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡ್ವಿ ಅಂದ್ರೆ ಈ ಕಡೆ ನಾನು ಹಾಗೆ ಸೈಡಲ್ಲಿ ಒಂದು ದಪ್ಪ ತಳ ಇರುವ ಕಡಾಯಿ ಇಟ್ಕೊಂಡೀನಿ ರೀ ನಾನು, ಹಂಗೆ ಅಂದ್ರೆ ಬೇಗ ಬೇಗ ಆಗಲಿ ಅಂತ. ಈ ಕಡಾಯಿ ಒಳಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಅಂದರೆ ಆ ಕಡೆ ಶೇಂಗಾ ಕುದಿವರೆಗೂ ಉಪ್ಪನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಆಗಿಬಿಡುತ್ತೆ ರೀ. ನೋಡಿರಿ, ಈಗ ಉಪ್ಪು ಬಿಸಿ ಆದಮೇಲೆ ಶೇಂಗಾನ ಹಾಕ್ಕೊಡೋತೀನಿ. ನೀರು ಫುಲ್ ಎಲ್ಲ ನೀರನ್ನ ತೆಗೆದು ಹಾಕ್ಕೋಬೇಕು ನೋಡಿರಿ. ಈ ಥರ ಮಾಡೋದ್ರಿಂದ ಬೇಗ ಬೇಗ ಆಗುತ್ತೆ. ಈ ಕಡೆ ಉಪ್ಪು ಬಿಸಿಯಾಗಿರುತ್ತೆ, ಶೇಂಗಾ ಬೇಗ ಫ್ರೈ ಆಗ್ತಾವ್ರಿ. ನೋಡಿರಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ. ಮತ್ತು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ರೆಸಿಪಿಗಳು ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ. ನೋಡಿರಿ, ಇದೇ ಥರ ಫ್ರೈ ಮಾಡ್ಕೊತ ಹೋಗ್ಬೇಕ್ರಿ ಇದಕ್ಕೆ. ಅಂದ್ರೆ ಸ್ವಲ್ಪ ನೀರು ಇರುತ್ತಾವಲ್ರಿ, ಒಂದು ಸ್ವಲ್ಪ ನೀರು ಇರೋದ್ರಿಂದ ಉಪ್ಪು ಫಸ್ಟಿಗೆ ಈ ಥರ ಅಂಟ್ಕೊಳುತ್ತೆ. ಏನೂ ಪರವಾಗಿಲ್ಲ ರೀ. ಆಮೇಲೆ ಬಿಸಿ ಜಾಸ್ತಿ ಆದಂಗೆ ಎಲ್ಲ ಫುಲ್ ಬಿಟ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ, ಚೇಂಜ್ ಆಗಿಬಿಡುತ್ತೆ ರೀ ಎಲ್ಲ. ಕಲರ್ ಕೂಡ ಚೇಂಜ್ ಆಗುತ್ತೆ ಶೇಂಗಾದು. ಉಪ್ಪು ಕೂಡ ಮೊದಲು ಯಾವ ಥರ ಇತ್ತಲ್ಲ ಆ ಥರ ಆಗಿ ಸ್ವಲ್ಪ ಉಪ್ಪಿನ ಕಲರ್ ಚೇಂಜ್ ಆಗುತ್ತೆ ರೀ. ಮತ್ತು ಈ ಉಪ್ಪು ನೀವು ಬ್ಯಾಡ ಅಂದ್ರೆ ಮರಳು ಇರುತ್ತಲ್ರಿ, ಉಸುಕಂತ ಕರಿತೀವಿ ನೋಡಿರಿ, ಅದು ಸಣ್ಣ ಉಸುಕು ಇರ್ಬೇಕು ರೀ. ಅದು ರೋಡ್ ಸೈಡೆಲ್ಲ ಜಾಸ್ತಿ ಉಸುಕಲ್ಲೇ ಈ ಥರ ಬಟ್ಟಿ ಮಾಡ್ತಿರ್ತಾರೆ. ಅದರಲ್ಲೂ ಕೂಡ ನೀವು ಮಾಡ್ಬೋದು. ಈ ಥರ ಬಿಸಿ ಮಾಡ್ಕೋಬೇಕ್ರಿ ಫಸ್ಟಿಗೆ ಮರಳನ್ನ. ದಪ್ಪ ತಳ ಇರೋ ಕಡಾಯಿನೇ ತೊಗೋಬೇಕ್ರಿ ಅದಕ್ಕಾದ್ರೂ. ಆವಾಗ ನೀವು ಈ ಥರ ಶೇಂಗಾನ ಫ್ರೈ ಮಾಡ್ಕೋಬೇಕು ಉಸುಕಲ್ಲಿ. ಆದರೆ ನನಗೆ ಸೇಫ್ ಅನಿಸಿದ್ದು ಉಪ್ಪು ರೀ. ನಾನು ಹೀಗಾಗಿ ಜಾಸ್ತಿ ಉಪ್ಪನ್ನೇ ಯೂಸ್ ಮಾಡ್ತೀನಿ ನೋಡಿರಿ. ಯಾಕಂದ್ರೆ ಮರಳು ನನಗೆ ಅಷ್ಟೊಂದು ಸೇಫ್ ಅನಿಸಲ್ಲ. ಕೆಲವೊಂದು ಸಲ ಯಾವುದೇ ಪದಾರ್ಥಕ್ಕಾದ್ರೂ ಅಂಟ್ಕೊಂಡು ನಾವು ತಿನ್ಬೇಕಾದ್ರೆ ಹೊಟ್ಟೆಲಿ ಹೋಗ್ಬೋದು, ಅದು ಅಷ್ಟೊಂದು ಒಳ್ಳೇದಲ್ಲ ನೋಡಿರಿ. ಮಕ್ಕಳಿಗೆ ಕೂಡ ಕೊಡ್ತೀವಿ. ಹೀಗಾಗಿ ನಾನು ಉಪ್ಪು ಆದರೂ ಪರವಾಗಿಲ್ಲ, ಉಪ್ಪನ್ನ ನಾವು ಅಡುಗೆಯಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತೀವಿ, ನಮಗೆ ಉಪ್ಪಿನಲ್ಲಿ ಅಷ್ಟೊಂದು ರಿಸ್ಕ್ ಇರಲ್ಲ. ಅದಕ್ಕೆ ನಾನು ಜಾಸ್ತಿ ಉಪ್ಪಲ್ಲೇ ಈ ಥರ ಯಾವುದಾದ್ರೂ ಇದು ಮಾಡ್ಕೊಳ್ಳೋದಿದ್ರೆ ಉಪ್ಪಲ್ಲೇ ಮಾಡ್ಕೋತೀನಿ ರೀ. ಮತ್ತು ಇದೇನು ವೇಸ್ಟ್ ಆಗೋಲ್ಲ. ನೀವು ಒಂದು ಸತಿ ಮಾಡಿದ್ರೆ ನೀವು ಮತ್ತೆ ಫುಲ್ ತಣ್ಣಗಾದ್ಮೇಲೆ ತೆಗೆದಿಡ್ಬೋದು. ಇದು ಒಂದು ಡಬ್ಬದಲ್ಲಿ ಹಾಕಿ ಮತ್ತು ಯಾವಾಗಲಾದರೂ ನೀವು ಯೂಸ್ ಮಾಡ್ಕೋಬೋದು, ಯೂಸ್ ಮಾಡ್ಕೋಬೋದು ರೀ ಇದನ್ನು. ನೋಡಿರಿ, ಈಗ ಆಲ್ಮೋಸ್ಟ್ ಆಗ್ಯಾವ ನೋಡಿರಿ. ಕಲರ್ ಚೇಂಜ್ ಆದ ನೋಡಿರಿ, ಕಾಣಿಸ್ತಾ ಇರ್ತಲ್ಲ ನಿಮ್ಗೆ ಶೇಂಗಾ ಕಲರ್. ಈ ಥರ ಕಲರ್ ಆದಾಗ ನೀವು ಗ್ಯಾಸ್ ಆಫ್ ಮಾಡಿಬಿಡ್ರಿ. ಹಾಗೆ ನೀವು ಜಾಸ್ತಿ ಮಾಡ್ಕೊಂಡು ಹೋದ್ರೆ ಸೀದ್ಬಿಟ್ಟು ಕೈ ಆಗುತ್ತೆ ರೀ ಶೇಂಗಾ ಎಲ್ಲ. ಇವಾಗ ನೋಡಿರಿ, ನಾನು ಆಫ್ ಮಾಡಿ ಸುಮ್ಮನೆ ಸ್ವಲ್ಪ ಅದು ಹೀಟ್ ಜಾಸ್ತಿ ಇರುತ್ತೋ, ಉಪ್ಪಿನ ಹೀಟ್ ಜಾಸ್ತಿ ಇರುತ್ತಲ್ರಿ, ಅದರೊಳಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೆ ಅಷ್ಟೇ, ತಿರುವಾಡ್ತಾ ಇದ್ದೆ. ಈಗ ನೋಡಿರಿ, ಮತ್ತೆ ಸಂಡ್ಗೆ ಒಳಗೆ ಹಾಕ್ಕೊಂಡು ಉಪ್ಪನ್ನೆಲ್ಲ ತೆಗೆದೆ. ಈ ಥರ ಉಪ್ಪಲ್ಲಿ ಮಾಡ್ಕೊಳ್ಳೋದು ಭಾಳ ಸೇಫ್ ರೀ, ಮತ್ತು ಅಷ್ಟೊಂದು ರಿಸ್ಕ್ ಅನಿಸಲ್ಲ.
ನೋಡ್ರಿ ಈಗ ರೆಡಿ ಆಗ್ಯಾವ. ಈ ಥರ ಆದಾಗ ಒಂದು ಡಬ್ಬದಲ್ಲಿ ಹಾಕಿ ಮುಚ್ಚಿಟ್ಕೊಂಡು ನೀವು ಎಷ್ಟು ದಿವಸ ಬೇಕಾದರೂ ತಿನ್ಬೋದು. ಹೆಂಗಾಗ್ಯಾವ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.